ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನಂತೂ ಸೂಪರಾಗಿದ್ದೀನಿ ರೀ. ಈ ದಾಸವಾಳ ಟೀ ಎಲ್ಲ ಕುಡ್ಕೊಂಡು ದಾಸವಾಳ ಹೂವಲ್ಲಿ ಒಂದು ಪಲ್ಯ ಮಾಡಿಕೊಂಡು ಆರಾಮಾಗಿದ್ದೀನಿ. ಬನ್ನಿ, ಈ ದಾಸವಾಳದಿಂದ ಏನೇನು ಉಪಯೋಗ ಇದೆ ಅಂತ ನೋಡೋಣ. ಇವತ್ತು ತುಂಬಾ ನಮ್ಮ ಮನೆಯಲ್ಲಿ ದಾಸವಾಳ ಹೂ ಬಿಟ್ಟಿತ್ತು. ಅದರಲ್ಲಿ ಬೆಳಗ್ಗೆ ಹೊತ್ತು ನಾನು ಒಂದು ಟೀ ಮಾಡ್ಕೊತೀನಿ. ವಾಕಿಂಗಿಂದ ಬಂದಮೇಲೆ ಬಿಸಿನೀರಿಗೆ ಒಂದು 5-6 ದಾಸವಾಳ ಹೂವು ಅದು ದಳ ಎಲ್ಲ ಬಿಡಿಸ್ಬಿಟ್ಟು ಆ ಬಿಸಿನೀರಲ್ಲೇ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಅದೆಲ್ಲ ಚೆನ್ನಾಗಿ ಕುದಿಸಿ ಆರಿದ ಮೇಲೆ ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಂಡು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ ದಾಸವಾಳ ಟೀ. ಆಮೇಲೆ ತುಂಬ ಹೂ ಬಿಟ್ಟಾಗ ಕೂಡ ಇದನ್ನು ನಾನು ನುಣ್ಣಗೆ ರುಬ್ಬಿಟ್ಟು ತಲೆ ಕೂಡ ಹಚ್ಕೋತೀನಿ. ತಲೆಗೆ ಹಚ್ಕೊಳ್ಳೋದ್ರಿಂದ ಏನೇನು ಉಪಯೋಗ ಇದೆ ಅಂದರೆ ತಲೆ ಕೂದಲು ತುಂಬ ಶೈನಿಂಗ್ ಕಾಣುತ್ತೆ, ಆಮೇಲೆ ಉದ್ದವಾಗಿ ಬೆಳೆಯುತ್ತೆ. ಆಮೇಲೆ ಜಾಸ್ತಿ ನಾವು ಅಗ್ಲಗ್ಲ ಈ ಮೆಹಂದಿ ಹಾಕ್ತಿರ್ತೀವಲ್ಲ, ಆ ಥರ ಹಾಕೋದು ಬೇಡ. ಈ ಥರ ದಾಸವಾಳ ಹೂ ಸಿಕ್ಕಾಗ ಆಗಾಗ ಹಾಕ್ತಾ ಇದ್ಬಿಟ್ಟು ತಿಂಗಳ ಒಂದ್ಸಲ ಮೆಹಂದಿ ಹಾಕ್ಕೊಂಡ್ರೆ ಸಾಕು. ಕೂದಲು ಅಷ್ಟು ಬಿಳಿ ಆಗೋದಿಲ್ಲ, ಕಪ್ಪಗೆ ಇರುತ್ತೆ. ಇವತ್ತು ತುಂಬ ಹೂ ಬಿಟ್ಟಿರೋದ್ರಿಂದ ನಾನು ಇದರಲ್ಲಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಯಾವ ಥರ ಪಲ್ಯ ಮಾಡೋದು ಅಂತ ನೋಡೋಣಲ್ಲ. ಎಲ್ಲೇ ನಿಮಗೆ ದಾಸವಾಳ ಹೂವು ಸಿಕ್ಕರೂ ಕೂಡ ನೀವು ಬಿಡೋಕ್ಕೆ ಹೋಗಬೇಡಿ, ತಗೊಂಬನ್ನಿ. ಈ ಥರ ಒಂದು ಪಲ್ಯ ಮಾಡ್ಕೊಳ್ಳಿ. ಚಪಾತಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಹೂ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಇವತ್ತು ಒಂದು 5-6 ಹೂ ಸಿಕ್ಕತ್ತೆ, ಆಮೇಲೆ ನಾಳೆ ಒಂದು 5-6 ಹೂ ಸಿಕ್ಕತ್ತೆ ಅಂದರೆ ಇವತ್ತಿಂದು ಸ್ವಲ್ಪ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಒಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ನೆನ್ನೆದು ಮತ್ತು ಇವತ್ತಿಂದು 2 ಸೇರಿಬಿಟ್ಟು ನಾವು ಸೂಪರಾಗಿ ಪಲ್ಯ ಮಾಡ್ಕೋಬೋದು. ನೋಡಿ ಹೂವೆಲ್ಲ ಎಷ್ಟೊಂದು ಬಿಟ್ಟಿದೆ ಅಂತ. ನನಗೆ ಪೂಜೆಗೆಲ್ಲ ಇಟ್ಟು ಸಾಕಾಯಿತು, ತುಂಬಾ ಹೂ ಬಿಟ್ಟಿತ್ತು. ಆಗಾಗ ನಾನು ಈ ಥರ ಹೂ ತುಂಬ ಬಿಟ್ಟಾಗ ಪಲ್ಯ ಮಾಡ್ಕೋತಾ ಇರ್ತೀನಿ. ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದೊಂದು ಸಲ ನೋಡಿ ಹೂವೆಲ್ಲ ತೆಗಿತಾ ಇದ್ದೀನಿ. ಕೆಳಗಡೆನೂ ತುಂಬ ಹೂ ಬಿದ್ದಿತ್ತು, ಅದು ಕೂಡ ನಾನು ತಗೊಂಡೆ. ಇದು ಪೇಸ್ಟ್ ಕೂಡ ಮಾಡ್ಕೊಂಡಿದ್ರೆ ಒಂಥರ ಲೋಳೆ ಥರ ಬರುತ್ತೆ, ಅದು ಕೂಡ ನಾವು ಮುಖಕ್ಕೆ ಹಚ್ಕೊಂಡು ಒಂದು ಫೇಶಿಯಲ್ ಮಾಡ್ಕೋಬೋದು. ನೋಡಿ ಕೆಳಗಡೆನೂ ಎಷ್ಟೊಂದು ಬಿದ್ದಿದೆ, ನಾನು ಅದು ಕೂಡ ತಗೊಂಡೆ. ಅದು ತುಂಬ ಹೂವಿದ್ರೂ ಪಲ್ಯ ಸ್ವಲ್ಪ ಆಗುತ್ತೆ. ನೋಡಿ ಬನ್ನಿ ಯಾವ ಥರ ನಾವು ಪಲ್ಯ ಮಾಡೋದು ಅಂತ ನೋಡೋಣ ಅಲ್ವಾ. ನೋಡಿ ಹೂವೆಲ್ಲ ಕಿತ್ಕೊಂಡ್ಬಂದಿದ್ದೀನಿ. ಅದು ಮುಂದ್ಗಡೆ ಈ ಥರ ಕುಸುಮ ಅಂತಿರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಡಬೇಕು. ನೋಡಿ ಈ ಥರ ನಾನು ತೆಗಿತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ನಮಗೆ ಗೊತ್ತಿಲ್ಲದಲ್ಲ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ, ನೋಡಿ ನಾವು ತಗೋಬೇಕು. ಈ ಥರ ದಳ ಎಲ್ಲ ಸ್ವಲ್ಪ ನೋಡಬೇಕು, ಹಿಂಗೆ ಬೇರ್ಪಡಿಸಿ ಇದರಲ್ಲಿ ಏನಾರು ಇದೆಯಾ ಅಂತೇಳಿ. ಒಂದೊಂದು ಸಲ ದಾಸವಾಳ ಹೂವಲ್ಲಿ ಬಿಳಿ ಹುಳ ಇರುತ್ತೆ ನೋಡಿ ಈ ಥರ. ಮತ್ತು ಅದು ಮೇಲಿಂದೆಲ್ಲ ತೆಗೆದುಬಿಟ್ಟು ನೋಡಿ ನಾನು ತೆಗಿತಾ ಇದ್ದೀನಲ್ವ, ಆ ಥರ ಸ್ವಲ್ಪ ನೋಡ್ಕೋಬೇಕು ಕ್ಲೀನಾಗೆ. ನಾನು ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಹಿಂದ್ಗಡೆ ತೊಟ್ಟಿರುತ್ತಲ್ಲ, ಇದು ಕೂಡ ತೆಗಿಬೇಕು. ಇದರಲ್ಲೂ ಕೆಳಗಡೆ ತೊಟ್ಟಲ್ಲಿಗೆ ಒಂದೊಂದ್ಸಲ ಹುಳ ಇರುತ್ತೆ, ಅದು ನಾವು ಗೊತ್ತಿಲ್ಲದಲ್ಲೇ ಉಪಯೋಗಿಸ್ಬಿಡ್ತೀವಿ. ಅದು ಈ ಥರ ಕ್ಲೀನಾಗೆ ನೋಡಿಕೊಂಡು ಎಲ್ಲ ಬೇರ್ಪಡಿಸಿ ನಾವು ಹೂವನ್ನು ಉಪಯೋಗಿಸ್ಕೋಬೋದು. ನೋಡಿ ಈ ಥರ ಒಂದೊಂದ್ಸಲ ದಳನೂ ಕೂಡ ನಾವು ಈ ಥರ ದಳನೂ ತೆಗೆದು ಮಾಡ್ಕೋಬೋದು. ಒಂದೊಂದು ಸಲ ಗೊತ್ತಿಲ್ಲದಲ್ಲ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ. ಈ ಥರ ನೋಡಿ ದಳ ಕೂಡ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಬೇಕು. ಈಗೆಲ್ಲ ನಾನು ಬಿಡಿಸಿ ಒಂದು ಬಟ್ಲಲ್ಲಿ ಹಾಕ್ತಾಯಿದ್ದೀನಿ. ಈಗ ನೀರು ಹಾಕ್ಬಿಡೋಣ ಅದಕ್ಕೆ ಚೆನ್ನಾಗಿ. ಯಾಕಂದರೆ ನಾನು ಕೆಳಗಡೆ ಬಿದ್ದಿರೋ ಹೂ ಕೂಡ ನಾನು ತೊಗೊಂಡಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ತೊಳಿತಾ ಇದ್ದೀನಿ. ಒಂದು ತೂತು ಬಟ್ಲು ತೊಗೋಣ, ಈಗ ತೂತ ಇರುತ್ತಲ್ವ ಆ ಥರ ಬಟ್ಲು ತೊಗೊಂಡು ಹೂವೆಲ್ಲ ಅದರಲ್ಲಿ ಹಾಕ್ಬಿಡೋಣ. ಯಾಕಂದರೆ ನೀರಿದ್ದರೆ ಮೊದಲೇ ದಾಸವಾಳ ಹೂವು ಒಂಥರ ಲೋಳೆ ಇರುತ್ತೆ, ಅದು ನೀರು ಸಮೇತ ಉಪಯೋಗಿಸ್ಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಪಲ್ಯ. ಈಗ ನೋಡಿರಿ ಈ ಥರ ನಾನು ಬಟ್ಲಲ್ಲಿ ಹಾಕ್ಬಿಟ್ಟು ನೀರೆಲ್ಲ ಬಸಿತಾ ಇದೆ. ಅದು ನೋಡಿ ಕ್ಲೀನಾಗಿ ನೀರು ಹೋಗ್ಬೇಕು ಈ ಥರ. ಈಗ ಇದನ್ನೆಲ್ಲ ನಾನು ಹೆಚ್ಕೊಂಡಿದ್ದೀನಿ. ನೋಡಿ ಚಿಕ್ಕದಾಗಿ, ಬಹಳ ಚಿಕ್ಕ ಕಟ್ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಲಿ. ನೋಡಿರಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟಮಟೆ ಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ದಾಸವಾಳ ಹೂವಿನೆಲ್ಲ ಸಣ್ಣಕ್ಕೇನು ಬೇಡ, ಸ್ವಲ್ಪ ಹಂಗೆ ದಪ್ಪನೂ ಹೆಚ್ಕೋಬೋದು. ಸಣ್ಣಕ್ಕೆ ಹೆಚ್ಕೊಂಡ್ರೆ ಒಂಥರ ಲೋಳೆ ಥರ ಬಂದುಬಿಡುತ್ತೆ. ಆಮೇಲೆ 2 ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಕಾಯಿ ತುರಿ, ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈಗ ಬನ್ನಿ ಒಗ್ಗರಣೆ ಹಾಕೋಣ.
ಸ್ಟವ್ ಮೇಲೆ ಒಂದು ಬಾಣಲಿ ಇಡ್ತಾ ಇದ್ದೀನಿ ನಾನೀಗ. ಇದಕ್ಕೆ ಎಣ್ಣೆ ಹಾಕೋಣ. ಈಗ ನಾನು ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆ ಅನಿಸುತ್ತೆ. ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಸಾಕು. ಆಮೇಲೆ ಹಿಂಗು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಒಣಮೆಣ್ಸಿನ್ಕಾಯಿ, ಕರಿಬೇವು ಆಗಲೇ ತೋರಿಸಿದ್ನಲ್ಲ, ಒಣಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬಾಡಿಸ್ಬೇಕು. ಕಡಲೆಬೇಳೆ ಎಲ್ಲ ಒಂಥರ ಕೆಂಪಗಾಗಬೇಕು. ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈಗ ಇದೆಲ್ಲ ಸ್ವಲ್ಪ ಬಾಡಿದೆ. ಇದಕ್ಕೆ ಈರುಳ್ಳಿ ಹಾಕೋಣ. ಇದು ಕೂಡ ಅದರಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಡೋಣ. ಈಗ ಟಮಟೆ ಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದಿದೆ. ಇದಕ್ಕೆ ಭಾಳ ಟೈಮ್ ಆಗಲ್ಲ, 5 ನಿಮಿಷಕ್ಕೆ ಸೂಪರಾಗಿರೋ ದಾಸವಾಳ ಹೂವಿನ ಪಲ್ಯ ರೆಡಿ ಆಗುತ್ತೆ. ನೋಡಿ, ಟಮಟೆ ಹಣ್ಣು ಹಾಕ್ತಾಯಿದ್ದೀನಿ. ಅದು ಕೂಡ ಸ್ವಲ್ಪ ಬೆಂದ ಮೇಲೆ ಈಗ ದಾಸವಾಳ ಹೂವು ಆಗಲೇ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ, ಅದು ಕೂಡ ಹಾಕ್ತಾಯಿದ್ದೀನಿ. ನಾವು ದಳ ಬಿಡಿಸಿದ್ರೆ ಹಾಗೆ ಹಾಕ್ಬೋದು, ಅದೇನು ಹೆಚ್ಚು ಅವಶ್ಯಕತೆ ಇಲ್ಲ. ನಾನು ಒಂದೊಂದು ಸಲ ಹೂವು ಗಟ್ಟಿ ಹೂವು ತುಂಬ 5 ದಳದ ಹೂವಿನ ಸಮೇತ ಹೆಚ್ಚಿಟ್ಕೊಂಡಿದ್ದೀನಿ. ನಾವು ದಳ ಬಿಡಿಸ್ಕೊಂಡ್ರೆ ಅದು ಹೆಚ್ಚು ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡೋಣ ಒಗ್ಗರಣೆಗೆ. ಒಂದೊಂದು ಸಲ ಮೆನ್ಸಸ್ ಪ್ರಾಬ್ಲಮ್ ಇದ್ದಾಗ ದಾಸವಾಳ, ಕೆಂಪು ದಾಸವಾಳ ಹೂವು ತೊಗೊಳ್ಳಿ ಅಂತ ಹೇಳ್ತಾರೆ. ತುಂಬ ಡೇಟ್ ಆದಾಗ, ತುಂಬ ಸುಸ್ತಾಗ್ತಿರುತ್ತೆ, ಅವಾಗ ದಾಸವಾಳದೊಂದು ಕಷಾಯ ಮಾಡ್ಕೊಂಡು ಕುಡೀರಿ ಅಂತಾರೆ. ನೋಡಿ, ಈಗ ಅದೆಲ್ಲ ಬಾಡಿದೆ. ಅದಕ್ಕೆ ನಾನು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಮತ್ತು ಇನ್ನೂ ಸ್ವಲ್ಪ ನಾನು ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. 5 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ಇದು. ಯಾಕಂದರೆ ದಾಸವಾಳ ಬೇಯೋದಕ್ಕೆ ಭಾಳ ಟೈಮ್ ತೊಗೊಳ್ಳಲ್ಲ, ತುಂಬ ಸ್ಮೂತಾಗಿರುತ್ತೆ, ಬೇಗ ಬೆಂದ್ಕೊಂಡ್ಬಿಡುತ್ತೆ ಅದು ಎಣ್ಣೆಗೆ ಹಾಕಿದ ತಕ್ಷಣ. ನೋಡಿ, ಈಗ ಬೆಂದಿದೆ ಇದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡೋಕ್ಕೆ ತುಂಬ ಹೂವು ಅನಿಸುತ್ತೆ, ಪಲ್ಯ ಮಾತ್ರ ಇಷ್ಟೇ ಇಷ್ಟ ಆಗುತ್ತೆ. ಆಮೇಲೆ ಒಂದು 1/4 ಸ್ಪೂನು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡೋಣ. ಇದಾಗಲೇ ಬೆಂದಿದೆ. ಈಗ ಇದಕ್ಕೆ ನಾನು ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ. ಹುರ್ಗಡ್ಲೆನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದು ಹಾಕೋಣ. ರುಚಿಗೆ ಉಪ್ಪು ತಕ್ಕಷ್ಟು ನೋಡಿ ಹಾಕ್ಕೊಳ್ಳೋಣ. ಯಾಕಂದರೆ ನಾನು ಆಗಲೇ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ನೋಡಿದೆ, ನನಗೆ ಕಡಿಮೆ ಅನ್ನಿಸ್ತು ಉಪ್ಪು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಪಲ್ಯ ಈಗ ರೆಡಿ ಆಯಿತು. ಈಗ ಇದಕ್ಕೆ ನಿಂಬೆ ಹುಳಿ ಹಾಕ್ತಾಯಿದ್ದೀನಿ. ಅರ್ಧ ಹೋಳಿಗೆ ನಿಂಬೆ ಹುಳಿ ಹಾಕ್ತೆ. ನಿಂಬೆ ಹುಳಿ ಹಾಕಿದ ತಕ್ಷಣ ಅದು ಥರ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ರೆಡ್ ಜಾಸ್ತಿ ಬರುತ್ತೆ. ನೋಡಿ, ಸೂಪರಾಗಿರೋ ದಾಸವಾಳ ಹೂವಿನ ಪಲ್ಯ ರೆಡಿ ಆಯಿತು. ಇದು ಒಂಥರ ಅಂಟು ಅನಿಸಲ್ಲ, ಯಾಕಂದರೆ ಎಣ್ಣೆಲಿ ನಾವು ಬಾಡಿಸಿರ್ತೀವಲ್ವ, ಅದೊಂಥರ ಲೋಳೆ ಅಷ್ಟು ಅನಿಸೋದಿಲ್ಲ. ಆರಾಮಾಗಿ ನಾವು ಮಾಡ್ಕೋಬೋದು. ನೋಡಿ, ಈಗ ರೆಡಿಯಾಗಿದೆ ದಾಸವಾಳ ಹೂವಿನ ಪಲ್ಯ. ಸ್ನೇಹಿತರೆ, ಈ ಥರ ಹೂವು ಸಿಕ್ಕರೆ ಖಂಡಿತ ಈ ಥರ ಒಂದು ಪಲ್ಯ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ, ಈಗ ಅನ್ನಕ್ಕೆ ಕಲಿಸ್ಕೊಂಡು ತಿಂದೇ ಬಿಡೋಣ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಬಿಸಿ ಅನ್ನ, ತುಪ್ಪ, ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇದು ದೋಸೆ ಜೊತೆ, ಚಪಾತಿ ಜೊತೆ, ಗೋಧಿ ರೊಟ್ಟಿ ಜೊತೆ, ರಾಗಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ಕೂಡ ತಿನ್ಕೋಬೋದು. ಅನ್ನದ ಜೊತೆ ಕೂಡ ನಾವು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಕಲಿಸ್ಬಿಟ್ಟು ಊಟ ಮಾಡೋದು. ನಾನು ಈ ಥರ ಮೊನ್ನೆ ಹೂವು ಸಿಕ್ಕಾಗ ನೋಡೋಣ, ಟ್ರೈ ಮಾಡೋಣ ಅಂತ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಇದೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಎಲ್ಲರಿಗೂ ನಮಸ್ಕಾರ.